ನಮ್ಮ ಚಿಕ್ಕಬಳ್ಳಾಪುರ. ಬೇಡ. ಏನಕ್ಕಜ್ಜಿ? ಎಂತೈನ ಕೂಟಿಕೆ ಎನ್ನಾಳು ಬದುಕಿನ ಕಾಟಿಕೆ. ಅಮ್ಮಮ್ಮ ಅಂದ್ರೆ ಇನ್ನೊಂದು 30-40 ವರ್ಷ ಇರ್ತೀವಿ, ಸತ್ತೋದ್ರೆ ಎತ್ಕೊಂಡೋಗಿ ಬಿಸಾಕ್ತಾರೆ. ಇಷ್ಟೇ ಅಜ್ಜಿ ಜೀವನ. ಕೋಟಿಗಳು ಸಂಪಾದಿಸದೇ ಇದ್ರು ತಿನ್ನೋ ಇಷ್ಟು ಅನ್ನಕ್ಕೆ ಇಷ್ಟು ಗೊಜ್ಜಿಗೆ. ಅಮ್ಮಮ್ಮ ಅಂದ್ರೆ ತಿನ್ನೋ ತಟ್ಟೆ ಕುತ್ಕೊಳ್ಳೋ ಡೈನಿಂಗ್ ಟೇಬಲ್ ಚೇಂಜ್ ಆಗ್ಬೋದು ಕೋಟಿಗಳು ಸಂಪಾದಿಸಿದ್ರೆ. ಇನ್ನೇನಾಗುತ್ತೆ ಹೇಳಿ? ಫುಟ್ಬಾತ್ ವಾಣಿ ಟಾಕೀಸ್, ಬಾಲಾಜಿ ಟಾಕೀಸ್ ಪಕ್ಕದಲ್ಲಿ ಟಿಫನ್ ತಿಂತಿದ್ರೆ ಇವತ್ತು ಅಲ್ಲಿ ಸಿಗೋ ಟೇಸ್ಟ್ 5 ಸ್ಟಾರ್ ಹೋಟೆಲ್ ಸಿಗ್ತಾ ಇಲ್ಲ ಅಜ್ಜಿ. ನಿಜ ಹೇಳ್ತೀನಿ. 15-20 ರೂಪಾಯಿ ಕೊಟ್ಟು ಅಲ್ಲಿ ಫುಟ್ಬಾತ್ ಅಲ್ಲಿ ತಿಂಡಿ ತಿಂತಿದ್ದೆ. ಈಗಲೂ ನಾನು ಚಿಕ್ಕಬಳ್ಳಾಪುರದಿಂದ ಲೇಟ್ ಆಗಿ ಹೋದ್ರೆ ಅಲ್ಲೇ ತಿಂಡಿ ತಿನ್ಕೊಂಡು ಹೋಗ್ತೀನಿ. ಅವ್ರಂದ್ರು ಅಯ್ಯೋ MLA ಇಟ್ಲಂತ ಆಗ್ಬಿಡ್ದೋನೆ. MLA దేవుడే మీరు ఓటేస్తే మేము విధానసౌధకు పోయినోళ్ళమ్మా. ನೀವು ಹಾಕಿರೋ ಭಿಕ್ಷೆ ನಮ್ಮ ಅಧಿಕಾರ. ನಾನು ಈಗಲೂ ಹೇಳ್ತೀನಿ ಅಜ್ಜಿ, ಎಲ್ಲರೂ ನಿಶ್ಚಿಂತೆಯಿಂದ ಇರಿ. ನಾವೆಲ್ಲ ನಿಮ್ ಜೊತೆ ಇದೀವಿ. ಕಿತ್ತಾಡ್ಕೋಬೇಡಿ. ನಿಮ್ ಮಕ್ಕಳಿಗೂ ಹೇಳಿ ಕಿತ್ತಾಡ್ಕೋಬೇಡಿ. ದ್ವೇಷ ಬೇಡ, ಬೆಳೆಯಕ್ಕಾಗಲ್ಲ. ನಾವೆಲ್ಲರೂ ಜೊತೆಯಲ್ಲಿರೋಣ. ನಾನು ಇವತ್ತು ಈ ಕಾರ್ಮಿಕರ ದಿನಾಚರಣೆಗೆ ನಾನು ಹೇಳ್ತೀನಿ ಬ್ರದರ್, ನಿಮ್ಮೆಲ್ಲರಿಗಿಂತ ದೊಡ್ಡ ಕೂಲಿ ಅಂದ್ರೆ ನಾನು ಮೂಟೆ ಒತ್ತಿದ್ದೀನಿ, ತೋಟಕ್ಕೆ ನೀರು ಕಟ್ಟಿದ್ದೀನಿ, ಟ್ರ್ಯಾಕ್ಟರ್ ಓಡಿಸಿದ್ದೀನಿ, ಆಲೂಗಡ್ಡೆ, ಈರುಳ್ಳಿ ಮೂಟೆ, ಟೊಮೊಟೊ ಮೂಟೆ ಇದೇ APMC ಮಾರ್ಕೆಟ್ ಅಲ್ಲಿ ಲೋಡ್ ಮಾಡಿದ್ದೀನಿ. ಈ ಕಾರ್ಮಿಕರ ದಿನಾಚರಣೆ ನನ್ನ ದಿನಾಚರಣೆ. ನನಗಿದು ಗೌರವ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೆ ನಾನು ಬರ್ತಾ ಮಾಲಾರ್ಪಣೆ ಮಾಡಿದೆ. ಅಪ್ಪ ಅಮ್ಮ ಇಲ್ದಿರೋ ಹುಡುಗನು ವಿಧಾನಸೌಧಕ್ಕೆ ಹೋಗಕ್ಕಾಗಿದೆ ಅಂದ್ರೆ ಆ ದೇವರಂತ ಮನುಷ್ಯ BR ಅಂಬೇಡ್ಕರ್ ಬರೆದಿರೋ ಸಂವಿಧಾನದಿಂದಾನೇ ಸಾಧ್ಯ. ನಾನು ಮೊನ್ನೆ ಪ್ರಮಾಣ ವಚನನ ಡಾಕ್ಟರ್ BR ಅಂಬೇಡ್ಕರ್ ಮತ್ತೆ ಶಿವಕುಮಾರ ಸ್ವಾಮೀಜಿ ಅವರ ಹೆಸರಲ್ಲಿ ತಗೊಂಡೆ. ನನ್ಗೆ ಇವರಿಬ್ರು ಯಾವತ್ತಿದ್ರು ಸ್ಫೂರ್ತಿ. ಬೆಳೆಸ್ಬೇಕು, ನಮ್ಮ ಹುಡುಗರನ್ನ ಬೆಳೆಸ್ಬೇಕು, ಎಲ್ಲಾ ಸಮುದಾಯದವರು ಬೆಳಿಬೇಕು. ಯಾವ ತರ ಡೆವಲಪ್ ಮಾಡಬಹುದು ಏನು ನೋಡಿ. ನನಗೆ ಬಹಳ ಬೇಜಾರಾಗೋದೇನು ಅಂದ್ರೆ SC ST ಕಾಲೋನಿಗಳಿಗೆ 1 ವರ್ಷ ಆಗಿದೆ 6 ಕೋಟಿ ರೂಪಾಯಿ ಬಂದು. ಹಳೆ ಶಾಸಕರು ರಿಲೀಸೇ ಮಾಡಿಲ್ಲ ಅದನ್ನ. ಇವತ್ತು 6 ಕೋಟಿ ರೂಪಾಯಲ್ಲಿ ನಿಮ್ಮ SC ST ಕಾಲೋನಿಗೆ ಒಂದೊಳ್ಳೆ ರೋಡ್ ಹಾಕ್ಸ್ಬೋದು, ಚರಂಡಿ ಹಾಕ್ಸ್ಬೋದು. ಯಾಕೆ ಹಾಕ್ಸಲ್ಲ? ಅದೇ ಕಮಿಷನ್ ಕೊಡಲ್ಲ ಅಲ್ವಾ? ಈ ತರ ಮಾಡಿಟ್ರೆ ಎಲ್ಲ ಅಭಿವೃದ್ಧಿ ಆಗುತ್ತೆ. ನಾನು ಇಮಿಡಿಯೇಟ್ ಆಗಿ ಹೇಳಿದೆ 6 ಕೋಟಿ ರೂಪಾಯಿ ರಿಲೀಸ್ ಮಾಡಿ. ನಾನು ಯಾರ ಹತ್ರನೂ 1 ರೂಪಾಯಿ ಬೇಡ ಅಜ್ಜಿ, ನಾನು ಮುಟ್ಟೋದು ಇಲ್ಲ, ನನಗೆ ಬೇಕಾಗೂ ಇಲ್ಲ. ದೇವರು ನೀವು ನನಗೆ ಆಶೀರ್ವಾದ ಮಾಡಿದಿರಾ, ಅಭಿವೃದ್ಧಿ ಮಾಡಿ ತೋರಿಸ್ತೀನಿ. ಇವತ್ತು ಗೌರ್ಮೆಂಟ್ಸ್ ಅಲ್ಲಿ ಎಷ್ಟೋ ಫಂಡ್ಸ್ ಇದೆ, ತರಬಹುದು. ನನಗೇನು ಅಂದ್ರೆ ಚಿಕ್ಕಬಳ್ಳಾಪುರ ಪ್ರಶಾಂತವಾಗಿರ್ಬೇಕು. ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ಹುಡುಗರಿಗೆ, ನಿಮ್ಮ MLA ಆಗಿ ಹೇಳ್ತಾ ಇದ್ದೀನಿ, ನನಗೆ ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ಕಾರಣಕ್ಕೆ ಯಾರು ಗಲಾಟೆಗಳು ಮಾಡ್ಕೋಬಾರ್ದು. ಏನಾದ್ರೂ ಅಧಿಕಾರ ಇದೆ, MLA ನಿಮಗ್ ಗೊತ್ತು ಅಂತ ಯಾರಾದ್ರೂ ಸುಮ್ನೆ ಗಲಾಟೆಗಳು ಮಾಡಿದ್ರೆ ನಾನಂತೂ ಸುಮ್ನೆ ಬಿಡಲ್ಲ. ಮೊದಲೇ ಹೇಳ್ತಾ ಇದ್ದೀನಿ.